ರಾಹುಲ್ ಗಾಂಧಿ ಅವರು ಅಲಿಗೇಷನ್ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಹೇಳಿದೆ ದೂರು ಕೊಡಿ ಅಥವಾ ದೇಶದ ಕ್ಷಮೆ ಕೇಳಿ ಅಂತ. ನೋಡಿ, ಒಂದು ರಾಹುಲ್ ಗಾಂಧಿ ಅವರು ಸಂಸತ್ ಸದಸ್ಯರು ಪ್ರಮಾಣ ವಚನ ತಗೊಂಡೇ ಬಂದಿರ್ತಾರೆ ಸಂವಿಧಾನಾತ್ಮಕವಾಗಿ. ಮತ್ತೊಂದು ಸಲ ಅವ್ರಿಗೆ ಇದು ಕೊಡುವಂಥದ್ದು ಏನು ಅವಶ್ಯಕತೆ ಬರ್ತದೆ? ಅಷ್ಟೇ ಅಲ್ಲ, ಅವ್ರು ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು. ಅದು ಸಂವಿಧಾನಾತ್ಮಕ ಜಾಗ ಅಲ್ವಾ? ಅದು ಈಗಾಗಲೇ ಸಂವಿಧಾನದ ಅಡಿಯಲ್ಲಿ ಓದ್ ತಗೊಂಡಂಥವ್ರು, ಪ್ರಮಾಣ ಸ್ವೀಕಾರ ಮಾಡಿದಂಥವ್ರು, ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಸಹ ಲೋಕಸಭೆಯಲ್ಲಿ ಇವತ್ತು ಸಂವಿಧಾನಾತ್ಮಕ ಹುದ್ದೆದರ್ಗಿದ್ದವ್ರಿಗೆ ನೀವು ರೈಟಿಂಗ್ನಲ್ಲಿ ಕೊಡಿ ಅಂದರೆ, ಅಫಿಡವಿಟ್ ಕೊಡಿ ಅಂದರೆ ಮೊದಲು ಸಂವಿಧಾನ ತಿಳ್ಕೊ ಅಂತೇಳಿ, ಸಂವಿಧಾನದ ಪೋಸ್ಟ್ಗಳು ಏನದಾವ ಅಂತ ತಿಳ್ಕೊಳ್ಳಿ, ಒಬ್ಬರು MP ಹೆಂಗೆ ಆಗ್ತಾರೆ ಅದಂತ ತಿಳ್ಕೊಳ್ಳಿ. ಅದನ್ನು ಬಿಟ್ಕೊಂಡು ಏನೋ ಮಾತಾಡಿದರೆ ಒಂದು ಈಗ ಇಂಡಿಯಾ ಟುಡೇದವರು ಮಾಡಿದ್ರು. ಈಗ ಮೊನ್ನೆ 10/10ರಲ್ಲಿ ಇವತ್ತೊಂದು ಸಹ 80 ಜನ ಇದ್ದಾರೆ ವೋಟರ್ಸು. ಅವನು ಮಾಲೀಕನು ಕೂಡ ಅವನು ತಡವರ್ಸ್ಕೊ ಅಂತ ಹೇಳಿದ. ಹೌದು, ನಾನು BJP ಓಟ್ ಹಾಕ್ತೀನಿ, ಯಾರು BJP ಕಾರ್ಯಕರ್ತ ಹೌದು ಅನ್ನೋದಾಗ ಅವನು ಗಾಬರಿಯಾಗಿದ್ದ. ಅವ್ನು ಹೇಳಿದ ನಾನು BJP ಓಟ್ ಹಾಕ್ತೀನಿ ಅಂದರೆ ದಿಸ್ ಮೀನ್ಸ್ ಏನಂದರೆ ಅವನು BJP ಕಾರ್ಯಕರ್ತ. ಆ 10/10ರಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ, ನೀವು ಯಾಕೆ ನಮಗೆ ಡಿಜಿಟಲ್ ಇದು ಕೊಡ್ತಾ ಇಲ್ಲ? ಡಿಜಿಟಲ್ ಇದು ಕೊಟ್ಬಿಟ್ರೆ ನಮಗೆ ಗೊತ್ತಾಗ್ತದೆ, ನಾವು ಅದನ್ನು ಮ್ಯಾಚ್ ಮಾಡಿ ನೋಡಿ. ಈಗ AI ಬಂದಿದೆ, ಎಲ್ಲ ಬಂದಿದೆ, ಡೂಪ್ಲಿಕೇಟ್ ವೋಟ್ಸ್ ಯಾರಿದ್ದಾವೆ, ಫೋಟೋಸು, ಅಡ್ರೆಸ್ಸು, ನೇಮ್ಸು ಎಲ್ಲನೂ ಕೂಡ ಹೆಸರುಗಳನ್ನ ಇದು ಮಾಡಿ ನೋಡಿದಾಗ ನಮಗೆ ಇದೆಲ್ಲನೂ ಗೊತ್ತಾಗ್ತದೆ. ಇದು ಒಂದೇ ಮತಕ್ಷೇತ್ರ ಅಲ್ಲ, ಇಡೀ ದೇಶದ ಲೋಕಸಭೆ ಮತ್ತು ವಿಧಾನಸಭೆ ಇದ್ರದ್ದು ಗೊತ್ತಾಗ್ತದೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಈಗ ನಿನ್ನೆ ಒಂದು ಮೀಡಿಯಾದಲ್ಲಿ ನಾನು ನೋಡಿದೆ, ಬಿಹಾರ್ನಲ್ಲಿ ಕೂಡ ಮೊದಲು ಡಿಜಿಟಲ್ ಇದು ಇತ್ತಂತೆ. ಒಬ್ಬರು ಮಾಧ್ಯಮದವರು ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಈಗ ಸಡನ್ಲಿ ಇದಾದಮೇಲೆ ರಾಹುಲ್ ಗಾಂಧಿ ಇಶ್ಯೂ ಆದಮೇಲೆ ಅದನ್ನು ಡಿಲೀಟ್ ಮಾಡಿದ್ದಾರೆ. ಈಗ ಮಾಡಿ ಅದನ್ನು ಫೋಟೋ ಸ್ಟ್ಯಾಟ್ ಕಾಪೀಸ್ ಕೊಡ್ತಾ ಇದ್ದಾರೆ, ಸೊ ದ್ಯಾಟ್ ಆಕ್ಸೆಸ್ ಆಗಬಾರ್ದು ಅಂತೇಳಿ. ಎಲ್ಲೋ ಒಂದು ಕಡೆ ಸಂಶಯಾಸ್ಪದಕವಾಗಿ ಇವತ್ತೊಂದು ದಿವಸ ಎಲೆಕ್ಷನ್ ಕಮಿಷನ್ ನಡ್ಕೋತಾ ಇದೆ. ಬಿಹಾರದು ಕೂಡ, ಬಿಹಾರದಲ್ಲಿ ಡಿಜಿಟಲ್ ಇತ್ತು, ಅದು ಮೊದಲು ಹಾಕಿದ್ದಾರೆ, ಈಗ ತೆಗೆದಿದ್ದಾರೆ. ಅದನ್ನು ತೆಗೆದು ಏನು ಮಾಡಿದ್ದಾರೆ, ಅದನ್ನು ಏನಂತಿರಲ್ಲ, ಫೋಟೋ ಸ್ಟ್ಯಾಟ್ ಕಾಪೀಸನ್ನು ಇದು ಥರ ಮಾಡಿದ್ದಾರೆ. ಅದನ್ನು ಒರಿಜಿನಲ್ ಫಾರ್ಮ್ಯಾಟನ್ನು ತೆಗೆದುಬಿಟ್ಟಿದ್ದಾರೆ. ಆರು ಒಬ್ಬರು ಮಾಧ್ಯಮದವ್ರು ನಿಮ್ಮಂಥವ್ರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅದನ್ನು. ಇವತ್ತು ಇವ್ರನ್ನ ಪ್ರಶ್ನೆ ಮಾಡಿದರೆ ಅವರೆಲ್ಲ ಅಪ್ರಬುದ್ಧ ನಾಯಕರಾಗ್ತಾರಾ? ಇವ್ರು ಪ್ರಶ್ನೆ ಮಾಡಿದ್ರೆ ಎಲ್ಲ ಅಪ್ರಬುದ್ಧ ನಾಯಕ ಆಗ್ತಾರಾ? ಕೊಡಿ, ಡಿಜಿಟಲ್ ಇದು ಕೊಡಿ. ರಾಹುಲ್ ಗಾಂಧಿ ಅವ್ರು ಕೇಳ್ದಂಗೆ ನೀವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿದ್ದರೆ ಕೊಡಿಯಲ್ಲ. ಯಾಕೆ ಹೆದರಿಕೆ? ಯಾಕೆ 45 ದಿವಸ ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು?